ರಾಮಮೂರ್ತಿ ನಗರ ಟೆಕ್ಕಿ ಶರ್ಮಿಳಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯ ವೇಳೆ ಆರೋಪಿಗಳ ಬಾಯ್ಬಿಟ್ಟಂತಹ ಸತ್ಯ ನಿಜಕ್ಕೂ ಕೂಡ ಶಾಕಿಂಗ್. 2 ತಿಂಗಳಿನಿಂದ ಶರ್ಮಿಳಾ ಚಲನವಲನದ ಮೇಲೆ ನಿಗಾ ಇಡಲಾಗಿತ್ತಂತೆ. ಓದುವ ನೆಪದಲ್ಲಿ ಟೆರೆಸ್ ಮೇಲೆ ಹೋಗ್ತಾ ಇದ್ದ ಕರ್ನಲ್ ಕುರೈ ಶರ್ಮಿಳಾ ಸ್ನೇಹಿತೆ ಇಲ್ಲದಿರುವಾಗ ಈ ಆರೋಪಿ ಎಂಟ್ರಿ ಆಗ್ತಾನೆ. ಸ್ಲೈಡಿಂಗ್ ಕಿಟಕಿ ಡೋರನ್ನು ಆತ ಓಪನ್ ಮಾಡ್ತಾನೆ. ಇದನ್ನು ಓಪನ್ ಮಾಡಿದ ಹೇಗೆ ಅನ್ನೋದು ಪ್ರಶ್ನೆ. ಸ್ಲೈಡಿಂಗ್ ಡೋರ್ ಓಪನ್ ಮಾಡೋದನ್ನು ಕರ್ನಲ್ ಕುರೈ ತಿಳ್ಕೊಂಡಿರ್ತಾನೆ. ಕಾಲೇಜ್ನಲ್ಲಿ ಪುಸ್ತಕ ತೆಗೆಯುವ ಟೆಕ್ನಿಕ್ ಬಗ್ಗೆ ತಿಳಿದುಕೊಂಡಿದ್ದ. ಇದೇ ಟೆಕ್ನಿಕನ್ನು ಬಳಸಿ ಮನೆಯೊಳಗಿರುವಂತಹ ಸ್ಲೈಡಿಂಗ್ ಕಿಟಕಿ ಅದನ್ನು ತೆಗೆದು ಎಂಟ್ರಿ ಆಗಿದ್ದ. ಕರ್ನಲ್ ಕುರೈ ಆರೋಪಿ ಫೋಟೋವನ್ನು ನೋಡ್ತಾ ಇದ್ದೀರಿ. ರಾಮಮೂರ್ತಿ ನಗರ ಟೆಕ್ಕಿ ಶರ್ಮಿಳಾ ಕೊಲೆ ಯಾಕೆ ಮಾಡಲಾಯಿತು ಅನ್ನೋದನ್ನ ತನಿಖೆ ಸಂದರ್ಭದಲ್ಲಿ ಆತ ಬಾಯ್ಬಿಟ್ಟಿದ್ದಾನೆ. ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರ ಇದು. 2 ತಿಂಗಳಿನಿಂದ ಆಕೆಯ ಚಲನವಲನ ಗಮನಿಸ್ತಾ ಇದ್ದಂತೆ. ತುಂಬ ಬುದ್ಧಿವಂತ ವಿದ್ಯಾರ್ಥಿ ಈ ಆರೋಪಿ ಕರ್ನಲ್ ಕುರೈ. SSLCಯಲ್ಲಿ 97% ಸ್ಕೋರ್ ಮಾಡಿ ಸೈನ್ಸನ್ನು ಆಯ್ಕೆ ಮಾಡ್ಕೊಂಡಿರ್ತಾನೆ. ವಿಜ್ಞಾನ ಆಯ್ಕೆ. ತಾಯಿ ಮಗ ಇಬ್ಬರೇ ಮನೆಯಲ್ಲಿ ವಾಸ ಇರ್ತಾರೆ. ತಾಯಿ ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿ. ಶರ್ಮಿಳಾ ಕೊಲೆ ರಹಸ್ಯದ ಇಂಚಿಂಚು ಮಾಹಿತಿ ಈಗ ಪೊಲೀಸರಿಗೆ ಸಿಕ್ಕಿದೆ. ಕರ್ನಲ್ ಎಂಟ್ರಿಯ ವೇಳೆ ಶರ್ಮಿಳಾ ಇದ್ದದ್ದು ಅಡಿಗೆ ಮನೆಯಲ್ಲಿ. ಸ್ಟವ್ ಆನ್ ಮಾಡಿ ಹಾಲು ಕಾಯಿಸೋದಕ್ಕೆ ಟೆಕ್ಕಿ ಶರ್ಮಿಳಾ ಇಟ್ಟಿದ್ದು. ರೈಟ್ ಟೈಮನ್ನು ನೋಡಿಕೊಂಡು ಎಂಟ್ರಿ ಆಗ್ತಾನೆ. ಆಗಲೇ ಹಿಂದಿನಿಂದ ಎಂಟ್ರಿ ಆಗಿದ್ದ ಆರೋಪಿ ಕರ್ನಲ್. ಹಾಲು ಸಂಪೂರ್ಣವಾಗಿ ಉಕ್ಕಿ ಸ್ಟವ್ನ ಬೆಂಕಿ ಬಂದ್ ಮಾಡಿದೆ. ಅಂದರೆ ಹಾಲು ಉಕ್ಕಿದೆ, ಆಗ ಸ್ಟವ್ ಆಫ್ ಆಗಿದೆ. ಸ್ಟವ್ ಆಫ್ ಆಗಿರದ ಕಾರಣ ಗ್ಯಾಸ್ ಲೀಕ್ ಆಗ್ತಾ ಇತ್ತು. ಬೆಂಕಿ ಇರಲಿಲ್ಲ ಅಷ್ಟೇ, ಆದರೆ ಗ್ಯಾಸ್ ಲೀಕ್ ಆಗ್ತಾ ಇತ್ತು. ಬೆಂಕಿ ಹೊತ್ಕೊಂಡಿರಬಹುದು ಅಂತ ಪೊಲೀಸರು ಆರಂಭದಲ್ಲಿ ಅಂದಾಜು ಮಾಡಿದರು. ನಂತರ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲವೂ ಗೊತ್ತಾಗಿದೆ. ಬೆಂಕಿಯ ತೀವ್ರತೆ, ಮೊಬೈಲ್ ಕೂಡ ಕರಗಿ ಹೋಗಿದೆ ಅನ್ನುವಂತಹ ಶಂಕೆಯನ್ನು ವ್ಯಕ್ತಪಡಿಸಿದರು. ಈ ರೀತಿ ಪ್ರಾಥಮಿಕವಾಗಿ ಅಂದಾಜು ಮಾಡಿದ್ರು ಪೊಲೀಸರು. ಆರೋಪಿ ಕರ್ನಲ್ ಕುರೈ ಆತನನ್ನ ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸಿದಾಗ ಸತ್ಯ ಏನು ಅನ್ನೋದು ಗೊತ್ತಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.